ತಗೊಳ್ಳಿ ದೊಡಮ್ಮ. ನನಗೆ ಬೇಡಮ್ಮ, ನನಗೆ ಕುಡಿಯೋಕ್ಕೆ ತಿನ್ನೋಕ್ಕೆ ಯಾವುದಕ್ಕೂ ಮನಸ್ಸಿಲ್ಲ. ಹಾಗೆ ಹೇಳಿದ್ರೆ ಹೇಗೆ ದೊಡಮ್ಮ? ಕೊರ್ಗಿ ನಿಮ್ಮ ಹೆಲ್ತ್ ಹಾಳು ಮಾಡ್ಕೋಬೇಡಿ, ತಗೊಳ್ಳಿ. ಅತ್ತೆ, ನೀವು ಕಾಫಿ ಕುಡಿದು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ. ಸಾಧ್ಯ ಆದರೆ ಸ್ವಲ್ಪ ಹೊತ್ತು ಮಲ್ಕೊಂಡು ಬನ್ನಿ ಅತ್ತೆ. ಈ ಕಣ್ಣಿಗೆ ನಿದ್ದೆ ಹೇಗಮ್ಮ ಹತ್ತುತ್ತೆ? ರೀ, ನೀವೇನು ಯೋಚನೆ ಮಾಡ್ತಾ ಇದ್ದೀರಾ? ಅಣ್ಣ, ಡಾಕ್ಟರ್ನ ಏನಾದರೂ ಮೀಟ್ ಮಾಡಿದ್ಯಾ? ದೊಡ್ಡಪ್ಪನ ವಿಷಯದಲ್ಲಿ ಏನಾದರೂ ಡೆವಲಪ್ಮೆಂಟ್ ಆಗಿದೆಯಾ? ಡಾಕ್ಟರ್ ಮೀಟ್ ಮಾಡಿದ್ದೆ ಅಮ್ಮ, ಸಿಕ್ಕಿದ್ರು. ಆದರೆ ಇನ್ನೂ ಯಾವ ಡೆವಲಪ್ಮೆಂಟು ಆಗಿಲ್ಲ ಅಂತಲೇ ಹೇಳಿದ್ರು. ಅವರು ಕೋಮಾಗಿ ಹೋಗೋ ಚಾನ್ಸಸ್ ಇದೆ ಅಂತ ಹೇಳಿದ್ರು. ಏನು ಹೇಳ್ತಾ ಇದೀಯ ವರ್ಗ? ಅವ್ರಿನ್ನ ಎದ್ದೇಳಲ್ವಾ? ಅವ್ರಿಗೆ ಎಚ್ಚರ ಆಗೋದಿಲ್ವಾ? ಅಯ್ಯೋ ದೇವ್ರೆ, ಇಷ್ಟು ದಿವಸ ಅದೆಷ್ಟು ಹಿಂಸೆ ಅನುಭವಿಸಿದ್ರು, ಇವಾಗ ಮತ್ತೆ ಈ ಪರಿಸ್ಥಿತಿನ. ದೊಡಮ್ಮ, ಚಾನ್ಸಸ್ ಇದೆ ಅಂತ ಹೇಳಿರೋದಷ್ಟೇ, ಧೈರ್ಯ ತಗೊಳ್ಳಿ. ಏನಮ್ಮ ಧೈರ್ಯ ತಗೊಳ್ಳಿ? ಆ ದೇವ್ರು ಯಾಕೆ ನಮಗೆ ಈ ಥರ ಶಿಕ್ಷೆ ಕೊಡ್ತಾ ಇದ್ದಾನೆ? ನಾವು ಮಾತಾಡ್ತಿರೋದು ದೊಡ್ಡಪ್ಪನ ಬಗ್ಗೆ. ಅವ್ರಿಗಿರೋ ವಿಲ್ ಪವರ್ ಸಾಮಾನ್ಯ ಅಲ್ಲ. ಅವ್ರು ಇದಕ್ಕೆಲ್ಲ ಒಂದು ಇಂಚು ಕೂಡ ಜಗ್ಗಲ್ಲ ದೊಡ್ಡಮ್ಮ. ದೊಡ್ಡಪ್ಪ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಅವ್ರ ಲೈಫಲ್ಲಿ ಎಷ್ಟೊಂದು ಕಷ್ಟಗಳನ್ನೆಲ್ಲ ಫೇಸ್ ಮಾಡಿದ್ದಾರೆ ಅಲ್ವಾ ದೊಡ್ಡಮ್ಮ? ಈ ಆಕ್ಸಿಡೆಂಟ್ಗೆಲ್ಲ ಎದುರ್ಕೊಂತಾರ? ನಿನ್ನಷ್ಟು ಧೈರ್ಯ ಸಾಹಸ ನನಗಿಲ್ಲ ಕಣೆ. ನಾನು ನಮ್ಮ ಅಪ್ಪ ಅಮ್ಮ ನೆಗ್ಲು ಮೇಲೆ ಬೆಳೆದವಳು ಅಲ್ಲ ದೊಡ್ಡಮ್ಮ, ನಮ್ಮ ದೊಡ್ಡಪ್ಪ ನೆಗ್ಲಲ್ಲಿ ಬೆಳೆದವಳು. ಅವ್ರ ರಕ್ತ ಹಂಚ್ಕೊಂಡು ಹುಟ್ಟಿಲ್ದೇ ಇರಬಹುದು, ಆದರೆ ಅವ್ರ ಗುಣಗಳನ್ನ ಬೆಳೆಸ್ಕೊಂಡಿದ್ದೀನಿ. ಅವ್ರ ಧೈರ್ಯ ಸಾಹಸನ ನೋಡಿ ನಾನು ಕಲ್ತಿದ್ದೀನಿ. ಲೈಫಲ್ಲಿ ಕಷ್ಟ ಬಂದಾಗ ದೊಡ್ಡಪ್ಪನ ಥರ ಫೇಸ್ ಮಾಡೋದನ್ನ ನಾನು ಕಲ್ತಿದ್ದೀನಿ. ದೊಡ್ಡಪ್ಪ ಸಾಮಾನ್ಯದ ವ್ಯಕ್ತಿ ಅಲ್ಲ. ಅವ್ರನ್ನ ತುಂಬ ಸಿಂಪಲ್ ಅಂತ ಅನ್ಕೋಬೇಡಿ ನೀವು. ಇದನ್ನೆಲ್ಲ ಅವ್ರು ಗೆದ್ದೇ ಗೆಲ್ತಾರೆ. ದೊಡ್ಡಪ್ಪ ಮನೆಯಿಂದ ಹೇಗೆ ಹೋಗಿದ್ರೋ ಹಾಗೆ ವಾಪಸ್ ಬರ್ತಾರೆ. ನಿನ್ನ ಮಾತುಗಳು ಕೇಳ್ತಾ ಇದ್ರೆ ಧೈರ್ಯ ಬರ್ತಾ ಇದೆ ಕಣೆ. ನಿನ್ನ ಬಾಯಾರಿಕೆಯಿಂದ ಅವ್ರು ವಾಪಸ್ ಬಂದರೆ ಸಾಕು. ಅಳ್ಬೇಡಿ ದೊಡ್ಡಮ್ಮ, ಮನೆಗೆ ಹೋಗಿ. ವರ್ಧಣ್ಣ, ದೊಡ್ಡಮ್ಮನ ಮನೆಗೆ ಕರ್ಕೊಂಡೋಗು. ಅಮ್ಮ, ಮನೆಗೆ ಹೋಗೋಣ ಬಾ. ನಡಿಯಮ್ಮ. ಶ್ರಾವಣಿ ಅಕ್ಕ, ಏನಾಯ್ತು? ಯಾಕೆ ಅಳ್ತಾ ಇದ್ದೀರಾ? ಕಣ್ಣು ಮುಚ್ಚದೆ ದೊಡ್ಡಪ್ಪಂಗೆ ಆಕ್ಸಿಡೆಂಟ್ ಆಗಿರೋದೇ ಕಣ್ಣು ಮುಂದೆ ಬರುತ್ತೆ ಬಿಂದು. ನಾನು ಏನು ಮಾಡಲಿ ಬಿಂದು? ಅದೊಂದೇನಾ ಅಕ್ಕ ಕಾರಣ? ನೋಡಿ, ನಾನು ಪ್ರಾಣ ತೆಗೆಯೋ ವ್ಯಕ್ತಿ ಅಲ್ಲ, ಒಬ್ರು ಪ್ರಾಣ ಉಳಿದು ಕೆಲಸ ಮಾಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಕೊಲೆಗಾತಿಯಾಗಿ ಮಾಡಬೇಡಿ. ನೋಡು ಪವಿತ್ರ, ಪ್ರಾಣ ಕೊಡೋದಕ್ಕೂ ಪ್ರಾಣ ತೆಗೆಯೋದಕ್ಕೂ ಜಾಸ್ತಿ ವ್ಯತ್ಯಾಸ ಇಲ್ಲ. ಅವನಿವಾಗಿರೋ ಪರಿಸ್ಥಿತಿನಲ್ಲಿ ಅವನು ಬದುಕಿದ್ರೂ ಸತ್ತಾಗೇ ಇದ್ದಾನೆ. ಅವನಿಗೆ ಮುಕ್ತಿ ಕೊಡು ಅಂತ ಹೇಳ್ತಾ ಇದ್ದೀನಿ. ಹಾಗೆ ಮಾಡಿದ್ರೆ ನಿನಗೂ ಪುಣ್ಯ ಸಿಗುತ್ತೆ, ಯಾರಿಗೂ ಅನುಮಾನನೂ ಬರಲ್ಲ. ಮೇಡಮ್, ನನ್ನಿಂದ ಈ ಕೆಲಸ ಸಾಧ್ಯ ಆಗಲ್ಲ ಅನ್ನಿಸ್ತಿದೆ. ದಯವಿಟ್ಟು ನನ್ನ ಬಿಟ್ಬಿಡಿ ಮೇಡಮ್. ನಿನ್ನ ಮಗುಗೋಸ್ಕರನಾದರೂ ಈ ಕೆಲಸನ ಮಾಡೋದಕ್ಕೆ ನೀನು ಒಪ್ಪೋದಿಲ್ವಾ? ಗಂಡ ಬಿಟ್ಟಿದ್ರು ತಾಳಿ ಹಾಕ್ಕೊಂಡಿದ್ಯಾ, ಅರ್ಥ ಆಗುತ್ತೆ ನನಗೆ, ಪ್ರೊಟೆಕ್ಷನ್ಗೋಸ್ಕರ ಅಂತ.
ಸ್ಕೂಲ್ ಫೀಸು, ಬಟ್ಟೆ, ತರಕಾರಿ, ದಿನಸಿ ಎಲ್ಲದ್ರದ್ದು ರೇಟು ಜಾಸ್ತಿ ಆಗ್ತಾನೇ ಹೋಗ್ತಾ ಇದೆ. ಒಬ್ಬಳೆ ಹೇಗೆ ನಿಭಾಯಿಸ್ತೀಯ ಇದನ್ನೆಲ್ಲ? ಅದಕ್ಕೆ ಅಂತಲೇ ನಿನಗೆ ಈ ದುಡ್ಡನ್ನು ನಾನು ತಂದಿದ್ದೀನಿ. ತಗೋ, ಬೇಡ ಅಂತ ಹೇಳಬೇಡ. ಇಲ್ಲ ಮೇಡಮ್, ಈ ದುಡ್ಡಿಗೋಸ್ಕರ ಇನ್ನೊಬ್ಬರು ಪ್ರಾಣ ತೆಗೆಯೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಜೀವನದಲ್ಲಿ ನಾನು ತುಂಬ ದುರಾಸೆಗಳನ್ನ ಇಟ್ಕೊಂಡಿಲ್ಲ. ಹಾಸಿಗೆ ಇದ್ದಷ್ಟು ಕಾಲು ಚಾಚ್ಕೊಂಡು ಬದುಕ್ತಾ ಇದ್ದೀನಿ. ಹಾಗಾದರೆ ನಿನ್ನ ಮಗನಿಗೂ ಒಂದು ಫೇಕ್ ಸರ್ಟಿಫಿಕೇಟ್ ರೆಡಿ ಮಾಡಿಸ್ಕೊಂಬಿಡು. ಯಾಕೆಂದರೆ ಕಡಿಮೆ ದುಡ್ಡಲ್ಲಿ ಈ ಕಾಲದಲ್ಲಿ ಒಳ್ಳೆ ಎಜುಕೇಷನ್ ಸಿಗೋದು ತುಂಬ ಕಷ್ಟ. ಇದೇ ನಿನ್ನ ಕೊನೆ ನಿರ್ಧಾರನಾ? ಹೌದು ಮೇಡಮ್, ನನ್ನನ್ನು ನನ್ನ ಪಾಡಿಗೆ ಬಿಟ್ಬಿಡಿ. ನೀವು ಇಲ್ಲಿಂದ ಹೊರಟೋಗಿ ಪ್ಲೀಸ್. ನಾನಿವತ್ತು ಮನೆಯಿಂದ ಹೊರಡುವಾಗ ನನ್ನಿಂದ ಇವತ್ತು ಯಾರ ಜೀವನನೂ ಹಾಳಾಗದಿರೋ ಹಾಗೆ ನೋಡ್ಕೊಳ್ಳಪ್ಪ ದೇವ್ರೆ ಅಂತ ನಾನು ಕೇಳ್ಕೊಂಡು ಬಂದಿದ್ದೆ. ಆದರೆ ಇಲ್ಲಿ ಬೇರೆನೇ ನಡೀತಾ ಇದೆ. ಹೋಗಲಿ ಬಿಡು, ನಾನು ತಾನೇ ಎಷ್ಟು ಅಂತ ಕಾಪಾಡೋಕ್ಕಾಗತ್ತೆ? ನೀನೇನು ಉದ್ಧಾರ ಮಾಡೋಣ ಅಂತ ನಾನು ಬಂದೆ, ನೀನು ನೋಡಿದ್ರೆ ಹಾಳಾಗ್ತೀನಿ ಅಂತಿದ್ಯಾ. ಓಕೆ, ಆ್ಯಸ್ ಯು ವಿಶ್. ಅಂದರೆ ನಿಮ್ಮ ಮಾತಿನ ಅರ್ಥ? ನೀನು ತುಂಬ ನಿಯತ್ತಿನ ಹೆಣ್ಣಲ್ವಾ? ನಿಯತ್ತು ಕೆಲವು ವಿಚಾರಗಳಲ್ಲಿ ಮಾತ್ರ ಅಲ್ಲ, ಎಲ್ಲ ವಿಚಾರದಲ್ಲೂ ಇರಬೇಕು. ನಿನ್ನ ಫೇಕ್ ಡಿಗ್ರಿ ಸರ್ಟಿಫಿಕೇಟ್ ಬಗ್ಗೆ ನೀನು ಒಪ್ಕೊಂಡ್ಬಿಟ್ರೆ ನಿನ್ನನ್ನು ಜೈಲಿಗೆ ಹಾಕ್ಬಿಡ್ತಾರೆ. ಪರವಾಗಿಲ್ವಾ ನಿನಗೆ? ನಿನ್ನ ನಿಯತ್ತಿಗೆ ನಾನು ಮೆಚ್ಚಿದೆ. ಆಲ್ ದ ಬೆಸ್ಟ್ ಪವಿತ್ರ. ಒಂದು ನಿಮಿಷ ಮೇಡಮ್, ದಯವಿಟ್ಟು ಈ ವಿಷಯನ ಯಾರ ಹತ್ರನೂ ಹೇಳ್ಬೇಡಿ. ನಿಮ್ಮ ಕೈ ಮುಗಿತೀನಿ. ನೀನನ್ನು ತುಂಬ ಕನ್ಫ್ಯೂಸ್ ಮಾಡ್ತಾ ಇದೆಯಾ ಚಿನ್ನ? ಆತ ಕೊಲ್ಲೋದು ಇಲ್ಲ ಅಂತ್ಯ, ಈತ ಜೈಲಿಗೂ ಹೋಗಲ್ಲ ಅಂತ್ಯ. ಯಾವುದಾದ್ರೂ ಒಂದು ಕರೆಕ್ಟಾಗಿ ಡಿಸೈಡ್ ಮಾಡಬೇಕಲ್ವಾ? ನೀವು ಹೇಳಿದ ಕೆಲಸ ನಾನು ಮಾಡ್ತೀನಿ ಮೇಡಮ್. ವೆರಿ ಗುಡ್, ಒಳ್ಳೆ ಡಿಸಿಷನ್. ಗಿಲ್ಟ್ ಫೀಲ್ ಮಾಡ್ಕೋಬೇಡ. ಯಾಕೆಂದರೆ ಕೈ ತುಂಬ ದುಡ್ಡು ಬರುತ್ತೆ, ನಿನ್ನ ಲೈಫ್ ಸ್ಟೈಲೇ ಚೇಂಜ್ ಆಗುತ್ತೆ.